ಮನೆ ಹೊತ್ತಿ ಉರಿತಿದ್ರೆ ಚಳಿಗೆ ಮೈ ಕಾಯಿಸ್ಕೊಂಡ್ರು ಅನ್ನಂಗಿದೆ ನಿನಗೆ ಬರ್ತನೆ. ಆ ಇನ್ಸ್ಪೆಕ್ಟರ್ ಶ್ರೀಕಾಂತ್ನ ಬಿಡಲ್ಲ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ, ತಾಕತ್ತಿದ್ರೆ ಅಲ್ಲಿಗೆ ಬಂದು ಬಿಡಿಸ್ಕೊಳ್ಳಿ ಅಂತಾನೆ. ಬೆಳಗ್ಗೆ ಅಷ್ಟೊಳಗೆ ಅವನಿಗೆ ಬೇಲ್ ಸಿಗ್ಲಿಲ್ಲ ಅಂತಂದ್ರೆ ನನ್ನ ತಮ್ಮ ಕಲ್ಲು ಹೊಡಿತಾ ಕುತ್ಕೋಬೇಕಾಗುತ್ತೆ. ನೋಡಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ದೊಡ್ಡವರೇ ಹೇಳ್ತಾರೆ. ನಿಮ್ ತಮ್ಮ ತಪ್ಪು ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗಿದೆ. ಅಯ್ಯೋ, ಏನ ಇಷ್ಟು ಸಲೀಸಾಗಿ ಹೇಳ್ತಿದ್ಯಾ? ಶ್ರೀಕಾಂತ ಜೈಲಿಗೆ ಹೋಗಿ ಕಲ್ಲೊಡಿದ್ರೆ ನಿನ್ ಸಂತೋಷನಾ? ಇಲ್ಲ, ನಾನು ಆ ಅರ್ಥದಲ್ಲಿ ಅಲ್ಲ ಹೇಳಿದ್ದು. ಮತ್ತೆ ಇನ್ಯಾವ ಅರ್ಥ? ನೋಡಿ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ಈಗ್ಲಾದ್ರೂ ಅವ್ರಿಗೆ ಗೊತ್ತಾಗಿದೆ. ಪಶ್ಚಾತ್ತಾಪ ಪಡ್ಲಿ ಬಿಡಿ, ತಿದ್ಕೊಳಕ್ ಒಂದ್ ಅವಕಾಶ ಸಿಕ್ಕಿದೆ. ಅವನೇನು ಯಾರು ಮಾಡಬಾರ್ದಂತ ತಪ್ಪೇನಾದ್ರೂ ಮಾಡಿದಾನ? ಅವಳು ಯಾವಳ ನೇಣ್ ಹಾಕೊಳಕ್ ಹೋಗೋಂತದ್ದೇನಿತ್ತು? ಇವನಲ್ಲಿ ಏನ್ ಕಡಿಮೆ ಆಗಿತ್ತು? ರೂಪ ಇರ್ಲಿಲ್ವಾ, ಆಸ್ತಿ ಇರ್ಲಿಲ್ವಾ, ಏನಿರ್ಲಿಲ್ಲ ಹೇಳೋ? ಏನಿದ್ರೇನು, ಒಳ್ಳೆ ಗುಣನೇ ಇಲ್ವಲ್ಲ. ಚಿತ್ರ ಅವ್ರಿಗೆ ಯಾರಾದ್ರೂ ಹೀಗ್ ಮಾಡಿದಿದ್ರೆ ನೀವ್ ಸುಮ್ನೆ ಇರ್ತಾ ಇದ್ರಾ? ಕನಕ, ಏನ್ ಮಾತಾಡ್ತಾ ಇದ್ಯಾ ನೀನು? ಕ್ಷಮಿಸಿ ಅತ್ತೆ, ನಮಗೊಂದ್ ನ್ಯಾಯ ಬೇರೆಯವ್ರಿಗೊಂದ್ ನ್ಯಾಯ ಅನ್ನೋದು ಎಷ್ಟು ಸರಿ ಹೇಳಿ. ನಿಮ್ ಮಗ ಅಲ್ಲಿರೋದಕ್ ಕಾರಣ ನೀವೆಲ್ರು. ನಮ್ದೇನ್ ತಪ್ಪು? ನಾವೇನ್ ಮಾಡಿದೀವಿ? ನೀವ್ ಅವ್ರ ಬಗ್ಗೆ ಯಾವ ಕೇರು ತಗೊಂಡಿಲ್ಲ. ಅವ್ರು ಕೇಳ್ದಷ್ಟು ದುಡ್ಡು ಕೊಟ್ಟು ಅವರು ತಪ್ಪದಾರಿ ತುಳಿಯೋ ಹಾಗೆ ಮಾಡಿದ್ರಿ. ಅವ್ರು ಮಾಡ್ತಿರೋದ್ ಸರಿನಾ ತಪ್ಪಾ ಅಂತ ಯಾರಾದ್ರೂ ಯಾವತ್ತಾದ್ರೂ ಪ್ರಶ್ನೆ ಮಾಡಿದಿರ ಅತ್ತೆ? ನೀವ್ ತುಂಬಾ ಮುಗ್ದ್ರು. ನಿಮ್ ಮಗನ್ ಮೇಲಿನ ವಾತ್ಸಲ್ಯ ನಿಮ್ ಕಣ್ಣು ಕುರುಡು ಮಾಡಿದೆ. ನಿಮ್ ಮಗ ನಿಮ್ ಕಣ್ಣಿಗೆ ಮಣ್ಣೆ ಹೆಚ್ಚಿ ನಿಮ್ ಪ್ರೀತಿನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅತ್ತೆ. ಅದಕ್ಕೆ ಮಾವ ಅವ್ರು ಕೇಳ್ದಾಗೆಲ್ಲ ದುಡ್ಡು ಕಳ್ಸೋದ್ ಬೇಡ ಅಂತ ಹೇಳಿದ್ರು. ಅವ್ರು ಒಳ್ಳೇದಕ್ಕೆ ಹೇಳಿದ್ರು, ಅವ್ರನ್ನ ಅರ್ಥ ಮಾಡ್ಕೊಳ್ದೆ ಅವ್ರು ಕೆಟ್ಟೋರು, ಸ್ವಾರ್ಥಿ, ದುಡ್ಡು ಕೊಡಕ್ಕಾಗ್ದೆ ಹೀಗೆಲ್ಲ ಮಾತಾಡ್ತಾರೆ ಅನ್ನೋ ತೀರ್ಮಾನಕ್ಕೆ ಎಲ್ರೂ ಬಂದ್ಬಿಟ್ವಿ. ಆದ್ರೆ ಮಾವ ಹೇಳಿದ್ ಒಂದೊಂದು ಪಾಯಿಂಟು ಸರಿ ಅಂತ ಈಗ ಅನ್ನಿಸ್ತಿದೆ. ಅತ್ತೆ, ನನಗನ್ಸುತ್ತೆ ನಾನು ಹೇಳಿದ್ದೀನಿ. ಮಗ ಸ್ಟೇಷನ್ ಅಲ್ಲಿ ಇದ್ದಾನೆ ಅಂದ್ರೆ ದುಃಖ ಸಂಕಟ ಆಗುತ್ತೆ ನಿಜ. ಸಮಾಧಾನ ಮಾಡ್ಕೊಂಡು ನಾಕ್ ತುತ್ತೀನಿ, ತಟ್ಟೆ ಇಡ್ತೀನಿ, ಬನ್ನಿ. ನೋಡಿದ್ದೇನಕ್ಕ, ಮುದ್ಕ ಹೋದ್ಮೇಲೆ ಇವಳು ಯಾವ ರೇಂಜಿಗೆ ಚಿಗುತ್ಕೊಂಡಿದ್ದಾಳೆ. ಚಿತ್ರನ್ಗೆ ಹೀಗಾಗಿದ್ದಿದ್ರೆ ಸುಮ್ನೆ ಇರ್ತಿದ್ರ ಅಂತ ಕೇಳ್ತಾಳೆ. ನಾನೇನ್ ಕೈಗೆ ಬಳೆ ತೊಟ್ಕೊಂಡಿರ್ತಿದ್ನ? ಚಿತ್ರನ್ ತಂಟೆದ್ ಯಾವನಾದ್ರೂ ಬಂದಿದ್ದಿದ್ರೆ ಸಿಗ್ದು ತೋರಣ ಕಟ್ಬಿಡ್ತಿದ್ದೆ. ನೀಲ್ಕಂಠ, ಬಾಯ್ ಮುಚ್ಕೊಂಡಿರೋ. ಸುಮ್ನೆ ಎಲ್ರು ನನ್ನ ತಲೆ ತಿನ್ಬೇಡಿ, ಹೋಗಿ. ನಮ್ ಲಾಯರು ಅಲ್ಲಿದ್ದಾರೆ. ಯಾರ ಜೊತೆನೂ ಮಾತಾಡ್ತಾ ಇದ್ದಾರೆ. ಕೋರ್ಟ್ ಹತ್ರ ಬಂದು ಕಾಯಂಗ ಆಗೋಯ್ತಲ್ಲ. ಇದೊಂದು ಕಮ್ಮಿ ಆಗಿತ್ತು ನೋಡಕ್ಕ. ನಾವ್ ಆ ಮುದ್ಕಂಗ್ ಅಷ್ಟೆಲ್ಲ ಕಿರುಕುಳ ಕೊಟ್ರು ಒಂದಿನ ಸ್ಟೇಷನ್ ಕೋರ್ಟ್ ಮೆಟ್ಲು ಹತ್ತಿಸ್ಲಿಲ್ಲ. ನಿನ್ ಸೊಸೆ ಇದನ್ನು ಮಾಡಿ ಬಾಕಿ ತೀರ್ಸ್ಕೊಂಬಿಟ್ಲು. ಆ ಕನಕ ಈ ತರ ಬೆನ್ನಲ್ಲೇ ಚೂರಿ ಆಗ್ತಾಳೆ ಅಂತ ನನ್ಗೆ ಯಾವತ್ತೋ ಗೊತ್ತಿತ್ತು. ಆದ್ರೆ ಅಮ್ಮ ಅವಳಿಗೆ ಕುಮ್ಮ ಕೊಟ್ಟು ಹಾಳಾಗೋದು. ಅದೇನೋ ಹೇಳ್ತಾರಲ್ಲ, ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡ್ರು ಅನ್ನೋಗಾಗಿದೆ ನಮಗೆ ಪರಿಸ್ಥಿತಿ. ಹೂನಕ್ಕ, ಕನಕ ಒಳ್ಳೆವಳು. ಅವಳನ್ನ ಆಟ ಆಡ್ಸೋ ರಿಮೋಟ್ ನನ್ನ ಕೈಲಿದೆ. ನಾನು ಹೇಳ್ದಾಗೆಲ್ಲ ಕೇಳ್ತಾಳೆ ಅಂತಿದ್ದೆ. ಈಗ ನೋಡು ಹೇಗ್ ಬಗ್ನಿಗೆ ಊಟ ಕೊಟ್ಟಿದ್ದಾಳೆ.
ನೀವಿಬ್ರು ಯಾಕೆ ಅವಳನ್ನ ಟಾರ್ಗೆಟ್ ಮಾಡ್ತಾ ಇದೀರಾ? ಇದ್ರಲ್ಲಿ ಅವಳದೇನ್ ತಪ್ಪಿದೆ? ಅಕ್ಕ ಅವಳು ಮೊದ್ಲಿನ ಕನಕ ಅಲ್ಲ. ಮುದುಕ ತನ್ನೆಲ್ಲ ಪ್ರಳಯಾಂತಕ ಬುದ್ಧಿನ ಹರಿದು ಕುಡಿಸಿ ನೆಗುದ್ ಬಿದ್ದಿದ್ದಾನೆ. ಈಗ ಅವಳು ಬದಲಾಗಿದ್ದಾಳಕ್ಕ. ನೀವೇನ್ ಹೇಳ್ತಾ ಇದೀರೋ ನಂಗೆ ಅರ್ಥ ಆಯ್ತು. ಶ್ರೀಕಾಂತ್ನ ಪೊಲೀಸ್ನವ್ರು ಎಳ್ಕೊಂಡು ಹೋಗೋದಕ್ಕೂ ಕನಕನ್ಗೂ ಏನ್ ಸಂಬಂಧ? ಅಮ್ಮ, ಆ ಪೊಲೀಸ್ ನನ್ನ ಮೊದ್ಲೇ ಅವಳಿಗೆಲ್ಲ ವಿಷಯ ಹೇಳಿದ ತಾನೆ. ಅಂದ್ಮೇಲೆ ಶ್ರೀಕಾಂತ್ ಅರೆಸ್ಟ್ ಆಗೋದನ್ನ ಅವಳು ತಪ್ಪಿಸ್ಬೋದಾಗಿತ್ತಲ್ವಾ? ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಅಂತೂ ನೀವು ಕೋರ್ಟಿಗೆ ಬರಹಾಗೋಯ್ತು ನೋಡಿ. ಏನೋ ಮಾತಾಡ್ತಾ ಇದ್ರಿ, ಪರ್ಸನಲ್ ಅನ್ಸುತ್ತೆ. ನೀವು ಕಂಟಿನ್ಯೂ ಮಾಡಿ, ನಾನು ಆಮೇಲೆ ಬರ್ತೀನಿ. ಚೇಚೆ ಇಲ್ಲ ಸರ್, ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಪರ್ಸ್ನಲ್ ಏನೂ ಇಲ್ಲ. ಕನಕಂಗೆ ಮೊದಲೇ ವಿಷಯ ಗೊತ್ತಿತ್ತು, ಶ್ರೀಕಾಂತ್ನ ಸೇವ್ ಮಾಡ್ಬೋದಾಗಿತ್ತು ಅಂತ ಅವಿ ಹೇಳ್ತಾ ಇದ್ದ. ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಆ ಕ್ಷಣಕ್ಕೆ ನಿಮ್ಮ ಮಗನ್ನ ಪೊಲೀಸ್ನವ್ರ ಕೈಯಿಂದ ಎಸ್ಕೇಪ್ ಮಾಡಿದ್ದಿದ್ರೆ ಇವತ್ತು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡ್ಬೋದಾಯ್ತು. ಈ ರಾದ್ದಾಂತ ಎಲ್ಲ ಇರ್ತಾನೆ ಇರ್ಲಿಲ್ಲ. ನೋಡ್ತೀನಕ್ಕ, ಅವಳು ಶ್ರೀಕಾಂತ್ನ ಪೊಲೀಸ್ನವ್ರಿಗೆ ಹಿಡ್ಕೊಡ್ಬೇಕು ಅಂತಾನೆ ವಿಷಯನ ರಹಸ್ಯವಾಗಿ ಇಟ್ಟಿದ್ಲು ಅನ್ಸುತ್ತೆ. ಅದೊಂದೇ ಅಲ್ಲಕ್ಕ, ನಾವು ಶ್ರೀಕಾಂತ್ನ ಬಿಟ್ಬಿಡಿ ಅಂತ ಅಷ್ಟೆಲ್ಲ ಅಂಗ್ಲಾಚೋದ್ವಲ್ಲ, ಅವಳು ಒಂದು ಮಾತೇನಾದ್ರೂ ಆಡಿದ್ಲಾ? ನಿಮ್ಮ ಡ್ಯೂಟಿನ ನೀವು ಮಾಡಿ ಅಂತ ಹೇಳ್ಬಿಟ್ಟು ಮುಖಕ್ಕೆ ಹೊಡೆದಾಗ ಹೇಳ್ಬಿಟ್ಲು. ಅದರ ಅರ್ಥ ಏನು? ಶ್ರೀಕಾಂತ್ನ ಒದ್ದು ಒಳಗೆ ಹಾಕಿ ಅಂತ ತಾನೆ? ನೀಲ್ಕಂಠ, ಆ ವಿಷಯ ಬಿಡು ಈಗ. ಸರ್, ನನ್ ಮಗನಿಗೆ ಬೇಲ್ ಸಿಗುತ್ತಲ್ವಾ? ಖಂಡಿತ ಸಿಗುತ್ತೆ ಮೇಡಮ್. ಇದು ಬೇಲಬಲ್ ಅಫೆನ್ಸ್. ನಾನು ಬೇಲ್ ಪಿಟಿಷನ್ ರೆಡಿ ಮಾಡಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ. ಅಣ್ಣ, ಮಾವ, ಹೇಗಾದ್ರೂ ಮಾಡಿ ನನ್ನನ್ನು ಬಿಡಿಸಿ ಮಾ. ಹೆದ್ರು ಬೇಡ ಕಣ, ನಿಂಗ್ ಬೇಲ್ ಸಿಗುತ್ತೆ. ನಂಗೆ ನಿಜವಾಗ್ಲೂ ಬೇಲ್ ಸಿಗುತ್ತಮ್ಮ? ಹೋಗೋಣ, ಖಂಡಿತವಾಗ್ಲೂ ಸಿಗುತ್ತೆ. ಲಾಯರ್ ಎಲ್ಲ ರೆಡಿ ಮಾಡಿದ್ದಾರೆ, ನೀನ್ ಧೈರ್ಯವಾಗಿರು. ಕಮಾನ್ ಹೋಗ್. CC number 106/2013, Subramania Nagara Police versus Srikanth. ನಾನು ಸತ್ಯವನ್ನು ಹೇಳುತ್ತೇನೆ. ನಾನು ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ನಾನು ಹೇಳುವುದೆಲ್ಲ ಸತ್ಯ. ಒಬ್ಳು ಯುವತಿ ಜೊತೆಗೆ ಅವಳ ಇಷ್ಟಕ್ಕೆ ವಿರುದ್ಧವಾಗಿ ಅಸಭ್ಯವಾಗಿ ನಡೆದುಕೊಂಡಿದೀಯಾ, ಕೆಟ್ಟದಾಗಿ ಪತ್ರ ಬರೆದಿದ್ಯಾ, ಮಾನಸಿಕವಾಗಿ ಹಿಂಸೆ ಕೊಟ್ಟಿದೀಯಾ, ಅಲ್ಲದೆ ನನ್ನನ್ನ ಪ್ರೀತಿಸದೆ ಹೋದ್ರೆ ನಿನ್ನ ಮದುವೆ ಮುರಿದಾಗ್ತೀನಿ ಅಂತ ಹೆದರ್ಸಿದ್ಯಾ. ಅದರಿಂದ ಮನನೊಂದ ಹುಡುಗಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾಳೆ ಅಂತ ಪೊಲೀಸ್ನವರು ನಿನ್ನ ಮೇಲೆ ಆರೋಪ ಹೊರಿಸಿದ್ದಾರೆ. ಇದಕ್ಕೆ ನೀನೇನ್ ಹೇಳ್ತೀಯಾ? ಇದೆಲ್ಲ ನೀನು ಒಪ್ಕೋತೀಯಾ?
ಇಲ್ಲ ಸರ್, ನಾನು ಯಾವ ತಪ್ಪು ಮಾಡಿಲ್ಲ. ಪೊಲೀಸ್ನವ್ರು ನನ್ನ ವಿರುದ್ಧ ಸುಳ್ಳು ಆರೋಪ ಹೊರಿಸ್ತಿದ್ದಾರೆ ಸರ್. ಮಿಸ್ಟರ್ ಜಗನ್ನಾಥ್, ನೀವು ವಿಚಾರಣೆ ಮಾಡ್ತೀರಾ? ಯುವರ್ ಆನರ್, ಅದಕ್ಕೆ ಮುಂಚೆ ಆರೋಪಿನ 2 ದಿವಸ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಯುವರ್ ಆನರ್. ನೋ ಯುವರ್ ಆನರ್. ನನ್ನ ಕಕ್ಷಿದಾರ ಶ್ರೀಕಾಂತ್ನ ಈಗಾಗಲೇ ಪೊಲೀಸ್ನವರು 1 ದಿನ ಪೂರಾ ಸ್ಟೇಷನ್ನಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರನ್ನ ಮತ್ತೆ ಪೊಲೀಸ್ ಕಸ್ಟಡಿ ಕೊಡೋ ಅಗತ್ಯ ಇಲ್ಲ. ಪೊಲೀಸ್ನವರು ಎಲ್ಲಾ ವಿಚಾರಣೆಯನ್ನು ಮುಗಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಕಕ್ಷಿದಾರ ಶ್ರೀಕಾಂತ್ಗೆ ಘನ ನ್ಯಾಯಾಲಯ ಜಾಮೀನು ಕೊಡಬೇಕು ಅಂತ ನಾನು ಅರ್ಜಿ ಸಲ್ಲಿಸ್ತಾ ಇದ್ದೀನಿ. ಮಿಸ್ಟರ್ ಪಿಪಿ, ನೀವೇನು ಹೇಳ್ತೀರಾ ಇದಕ್ಕೆ? ನೋ ಯುವರ್ ಆನರ್, ಆರೋಪಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡಬಾರದು. ಯುವರ್ ಆನರ್, ನನ್ನ ಕಕ್ಷಿದಾರ ಶ್ರೀಕಾಂತ್ ಪ್ರತಿಷ್ಠಿತ ಮನೆತನಕ್ಕೆ ಸೇರಿದ ವ್ಯಕ್ತಿ. ಆತ ಇನ್ನೂ ವಿದ್ಯಾರ್ಥಿ, ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಿದ್ದಾನೆ. ಈ ಸಮಯದಲ್ಲಿ ಅವನಿಗೆ ಜಾಮೀನು ಕೊಡದೆ ಹೋದ್ರೆ ಅವನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಯುವರ್ ಆನರ್. ಆರೋಪ ಸಾಬೀತಾಗಕ್ಕೆ ಮುಂಚೆನೇನೆ ಇವನನ್ನ ಜೈಲಿಗೆ ಸಾಮಾಜಿಕ ನ್ಯಾಯನ ತಿರಸ್ಕರಿಸಿದ ಹಾಗಾಗುತ್ತೆ. ಇವನು ಭವಿಷ್ಯ ದೃಷ್ಟಿಯಿಂದ ಘನ ನ್ಯಾಯಾಲಯ ಇವನಿಗೆ ಜಾಮೀನು ನೀಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಯುವರ್ ಆನರ್. ಐ ಸ್ಟ್ರಾಂಗ್ಲಿ ಅಬ್ಜೆಕ್ಟ್ ಯುವರ್ ಆನರ್. ಈ ಆರೋಪಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ನೀಡಬಾರದು. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಡೋದು, ಅವ್ರ ವ್ಯಕ್ತಿತ್ವನ ಹಾಳ್ಗಿಡುವುದು ಒಂದು ಮೋಜಿನ ಸಂಗತಿ ಆಗೋಗ್ಬಿಟ್ಟಿದೆ. ಈಗ ಏನಾದರೂ ಇವರಿಗೆ ಜಾಮೀನು ಕೊಡೋದಾಗ್ಲಿ ಅಥವಾ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡೋದಾಗ್ಲಿ ಮಾಡಿದ್ರೆ ಕ್ರೈಮ್ ರೇಟು ಹೆಚ್ಚಾಗುತ್ತೆ. ಕಾನೂನಿನ ಲೂಪಲ್ಸ್ ಬಳಸ್ಕೊಂಡು ಈ ರೀತಿಯ ಅಪರಾಧಗಳನ್ನ ಪದೇ ಪದೇ ಮಾಡೋ ಪ್ರವೃತ್ತಿ ಹೆಚ್ಚಾಗ್ತಿದೆ. ಇವತ್ತು ಈ ತರ ಒಬ್ಬಟ್ಟಿಯಾಗಿ ಅಪರಾಧ ಮಾಡಿರೋರು ನಾಳೆಯ ದಿವಸ ಗ್ಯಾಂಗ್ ರೇಪ್ ಮಾಡ್ತಾರೆ. ಇದಕ್ಕೆ ಸಾಕ್ಷಿ ಇತ್ತೀಚೆಗೆ ಡೆಲ್ಲಿನಲ್ಲಿ ನಡೆದ ಯುವತಿ ಮೇಲಿನ ಸಾಮೂಹಿಕ ಅತ್ಯಾಚಾರವೇ ಸಾಕ್ಷಿ ಇವರ. ಈ ಆರೋಪಿ ಆ ಯುವತಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾನೆ, ವಿಕೃತವಾಗಿ ನಡ್ಕೊಂಡಿದ್ದಾನೆ. IPC ಸೆಕ್ಷನ್ 354, 376, 509 ಅಡಿ ಇಂಥ 106 ಪ್ರಕರಣಗಳು ಕೋರ್ಟ್ನಲ್ಲಿ ದಾಖಲಾಗ್ತಾ ಇವೆ. ವಿಪರ್ಯಾಸ ಅಂದ್ರೆ ಹೈದರಾಬಾದ್ನ ಖಮ್ಮಂ ಜಿಲ್ಲೆಯ ಕಿರಿಯ ನ್ಯಾಯಾಧೀಶರೊಬ್ಬರೇ ಇಂಥ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅದೇ ಹೈದರಾಬಾದ್ನಲ್ಲಿ ಪೋಲ್ರಾಜ್ ಅನ್ನೋ ವ್ಯಕ್ತಿ ಮೇಲೆ ಇದೇ ತರಹ ಲೈಂಗಿಕ ಕಿರುಕುಳದ ಆರೋಪ ಇದ್ದು ಅಲ್ಲಿನ ನ್ಯಾಯಾಲಯ ಜಾಮೀನನ್ನ ತಿರಸ್ಕರಿಸಿದೆ. ಅದೇ ರೀತಿ ನ್ಯೂ ಡೆಲ್ಲಿ ಸ್ವಾಮಿ ದಯಾನಂದ ಆಸ್ಪತ್ರೆಯ ನೌಕರ ರಾಜೀವ್ ಕುಮಾರ್ ಮೇಲೂ ಕೂಡ ಇದೇ ರೀತಿಯ ಆರೋಪ ಇದ್ದು ಜಾಮೀನು ಸಿಕ್ಕಿಲ್ಲ ಅಂತ ಪೇಪರಲ್ಲಿ ಬಂದಿದೆ. ಇದರಿಂದ ಗೊತ್ತಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಹೆಚ್ಚಾಗ್ತಿದ್ದು ನ್ಯಾಯಾಲಯ ಕೂಡ ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ತೀರ್ಮಾನಿಸಿದೆ. ಈ ಹಿನ್ನೆಲೆಯಲ್ಲಿ ಸದರಿ ನ್ಯಾಯಾಲಯ ಕೂಡ ಆರೋಪಿಗೆ ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದು ಅಂತ ಕೇಳ್ಕೊಳ್ತೀವಿ. ದಟ್ಸ್ ಆಲ್ ಯುವರ್ ಆನರ್. ಈ ಹಿನ್ನೆಲೆಯಲ್ಲಿ ಸದರಿ ನ್ಯಾಯಾಲಯ ಕೂಡ ಆರೋಪಿಗೆ ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದು ಅಂತ ಕೇಳ್ಕೊಳ್ತೀವಿ. ದಟ್ಸ್ ಆಲ್ ಯುವರ್ ಆನರ್. The court is adjourned to noon. ಅಲ್ಲ ಏನ್ ಸರ್ ನೀವು ನನ್ನ ತಮ್ಮಂಗ್ ಬೇಲ್ ಸಿಗಕ್ಕೆಲ್ಲ ರೆಡಿ ಮಾಡಿದ್ದೀನಿ ಅಂದ್ರಿ. ಈಗ PP ವಾದ ಮಾಡೋದ್ ನೋಡಿದ್ರೆ ನನ್ನ ತಮ್ಮ ಶ್ರೀಕಾಂತ್ಗೆ ಬೇಲ್ ಸಿಗದೆ ಅನುಮಾನ ಆಗೋಗಿದೆಯಲ್ಲ. ಅನುಮಾನ ಏನು?
ಆ PP ಒಂದ್ರ ಮೇಲೊಂದು ಲಾ ಪಾಯಿಂಟ್ ಹಾಕ್ತಿರೋದ್ ನೋಡ್ತಿದ್ರೆ ನಮ್ ಶ್ರೀಕಾಂತ ಜೈಲಲ್ಲಿ ಕೊಳೆಯೋದ್ ಗ್ಯಾರಂಟಿ. ಏನ್ ಮಾಡೋದು ಹೇಳಿ? ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಸನ್ನ ಬಹಳ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿಲಿ ಶ್ರೀಕಾಂತನ್ ಬಿಡಿಸೋದು ಸ್ವಲ್ಪ ಕಷ್ಟನೇ. ಸರ್ ಏನ್ ನಿಮ್ ಮಾತಿನ ಅರ್ಥ? ನೋಡಿ, ಶ್ರೀಕಾಂತ ಬಿಡುಗಡೆ ಆಗಲ್ಲ ಅನ್ನೋದನ್ನ ಡಿಸೈಡ್ ಮಾಡ್ಬಿಟ್ರಾ? ಸರ್ ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ನೀವು ದೊಡ್ಡ ಕ್ರಿಮಿನಲ್ ಲಾಯರ್ ಅಂತ ತಾನೆ ನಾವು ನಿಮಗ್ ಕೇಸ್ ಕೊಟ್ಟಿದ್ದು. ಏನ್ ಮಾಡೋದು? ಎಲ್ಲಾ ಕಡೆ ಇಂಥ ಕೇಸ್ಗಳೇ ಜಾಸ್ತಿ ಆಗಿದೆ. ಜಡ್ಜ್ ಸಾಹೇಬ್ರಿಗೂ ಅನುಕಂಪ ಅನ್ನೋದು ಹೊಟ್ಟೋಗ್ಬಿಟ್ಟಿದೆ. ಸರ್ ಈಗೇನು ಶ್ರೀಕಾಂತ ಬಿಡಗ ಆಗಲ್ವಾ? ಆಗಲ್ಲ ಅಂತ ಯಾರು ಹೇಳಿದ್ರು? ಸ್ವಲ್ಪ ಕಷ್ಟ ಅಂತ ಹೇಳಿದೆ ಅಷ್ಟೇ. ಪಬ್ಲಿಕ್ ಪ್ರಾಸಿಕ್ಯೂಟರ್ ನಂದೇನು ಆಕ್ಷೇಪಣೆ ಇಲ್ಲ ಅಂತ ಹೇಳ್ಬಿಟ್ರೆ ನಮ್ ಕೆಲಸ ಸಲೀಸಾಗುತ್ತೆ. ಹೇಳ್ಸಿ ಸರ್, ಅದ್ಯಾವ ದೊಡ್ಡ ವಿಷಯ. ಆದ್ರೆ ಅದಕ್ಕೆ ಸ್ವಲ್ಪ ಖರ್ಚಾಗತ್ತೆ. ನೋಡಿ, ಅದೆಷ್ಟು ಖರ್ಚಾಗೋದೋ ಪರವಾಗಿಲ್ಲ, ದುಡ್ಡು ನಾನ್ ಕೊಡ್ತೀನಿ. ನನ್ನ ತಮ್ಮ ರಿಲೀಸ್ ಆಗಿ ಬರ್ಬೇಕು ಅಷ್ಟೇ. ಆಯ್ತು ಬಿಡಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಹತ್ರ ನಾನು ಮಾತಾಡ್ತೀನಿ. ನೀವು ಒಂದು ನಿಮಿಷ ಇಲ್ಲೇ ಇರಿ. ಸರ್ ಏನಾಯ್ತು ಸರ್? PP ಏನಂದ್ರು? ಮಾತಾಡಿದ್ದೀನಿ. PP ಅವರು ನೋ ಅಬ್ಜೆಕ್ಷನ್ ಹೇಳೋದಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ನನ್ ಮಗ ರಿಲೀಸ್ ಆಗ್ತಾನಲ್ವಾ? ಖಂಡಿತ ರಿಲೀಸ್ ಆಗ್ತಾರೆ ಮೇಡಮ್. ಆದ್ರೆ PP ಅವ್ರ ಪೇಮೆಂಟು ಸ್ವಲ್ಪ ಹೆಚ್ಚಾಯ್ತು. ಹೆಚ್ಚಾಯ್ತಾ? ಎಷ್ಟಂತೆ? 50,000 ಕೇಳ್ತಿದ್ದಾರೆ. ಸರ್ 50,000 ಅಲ್ದಿದ್ರೆ 1 ಲಕ್ಷ ಬಿಸಾಕಿ, ಒಟ್ಟೆ ನನ್ನ ತಮ್ಮ ವಾಪಸ್ ಬರ್ಬೇಕು ಅಷ್ಟೇ. ಆಯ್ತು ಬಿಡಿ, ಹಾಗಾದ್ರೆ ಇನ್ಯಾವ ಯೋಚನೆನೂ ಇಲ್ಲ. 100% ನಿಮ್ ತಮ್ಮ ರಿಲೀಸ್ ಆಗೇ ಆಗ್ತಾರೆ. ನೀವು ಕೋರ್ಟ್ ಹಾಲಲ್ಲಿರಿ. ನಾನು ಶ್ರೀಕಾಂತ್ ಹತ್ರ ಕೆಲವು ವಿಷಯ ಹೇಳೋದಿದೆ. ನಾನು ಹತ್ರ ಮಾತಾಡಿ ಬಂದ್ಬಿಡ್ತೀನಿ. ಇನ್ನೇನಮ್ಮ, ಸಂತೋಷನಾ? ನನ್ನ ತಮ್ಮ ರಿಲೀಸ್ ಆಗಿ ಬರ್ತಾನೆ. ಅಕ್ಕ, ಶ್ರೀಕಾಂತ್ ಈಚೆಗೆ ಬರ್ತಾನಂತ ಈಗ್ಲೇ ಖುಷಿ ಪಡ್ಬೇಡ. ಇನ್ನು ಏನೇನ್ ಕಾದಿದ್ಯೋ. ಮಾವ, ಯಾಕೆ ಯಾವಾಗ್ಲೂ ಉಲ್ಟಾ ಮಾತಾಡ್ತೇನೆ ನೀನು? ಅಲ್ಲ ಕಣೋ, PP ಏನೋ ದುಡ್ಡಿನ ಆಸೆಗೆ ನೋ ಅಬ್ಜೆಕ್ಷನ್ ಅಂತ ಹೇಳ್ಬೋದು, ಆದ್ರೆ ಜಡ್ಜಿ ಒಪ್ಪಬೇಕಲ್ಲ. ಬೆಳಿಗ್ಗೆ ಬೇಲ್ ಕೊಡೋದಕ್ಕೆ ತಕರಾರು ತೆಗೆದ್ರಿ, ಈಗ ನೋ ಅಬ್ಜೆಕ್ಷನ್ ಅಂತಿದಿರಲ್ಲ, ಏನ್ ಕಾರಣ ಅಂತ ಕೇಳಿದ್ರೆ ಕಷ್ಟ. ನಡಿಯಪ್ಪ, ಶ್ರೀಕಾಂತನ ಹಣೆ ಬರದಲ್ಲಿ ಏನೇನು ಬರ್ದಿದ್ಯೋ ನೋಡೋಣ, ಬನ್ನಿ. ಬೇಲ್ಗೆ ಸಂಬಂಧಪಟ್ಟಂತೆ ಇನ್ನೇನಾದ್ರು ಹೇಳೋದಿದೆಯಾ? ಯುವರ್ ಆನರ್, ನನ್ನ ಕ್ಲೈಂಟ್ ಪರವಾಗಿ ಹೊಸದೊಂದು ಮನವಿ ಮಾಡ್ಕೊಳ್ಳೋಕ್ಕೆ ಗಣ ನ್ಯಾಯಾಲಯ ನನಗೆ ಅನುಮತಿ ಕೊಡಬೇಕು ಅಂತ ಈ ಮೂಲಕ ಬೇಡ್ಕೊಡ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ನನ್ನ ಕ್ಲೈಂಟ್ ಶ್ರೀಕಾಂತ್ಗೆ ನೆಕ್ಸ್ಟ್ ವೀಕು ಎಕ್ಸಾಮ್ಸ್ ಪ್ರಾರಂಭ ಆಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತ ಟೈಮ್ ಟೇಬಲ್ನ ನ್ಯಾಯಾಲಯಕ್ಕೆ ಸಲ್ಲಿಸ್ತಾ ಇದ್ದೀನಿ. ಯುವರ್ ಆನರ್, ನನ್ನ ಕಕ್ಷಿದಾರಂಗೆ ಈಗ ಜಾಮೀನು ಕೊಡದೆ ಹೋದ್ರೆ ಅವನ ಭವಿಷ್ಯನೇ ಹಾಳಾಗೋಗುತ್ತೆ. ಕೋರ್ಟ್ಗಿರೋ ಭಯ ಅಂತಂದ್ರೆ ಅವನು ಮತ್ತೆ ಆ ಹುಡುಗಿನ ಹೆದರಿಸ್ಬೋದು, ಸಾಕ್ಷ್ಯನ ನಾಶ ಮಾಡ್ಬೋದು ಅಂತ ಅಲ್ವೇ ಯುವರ್ ಆನರ್? ಯಾವುದೇ ಸಾಕ್ಷ್ಯನೂ ನಾಶ ಮಾಡೋದಿಲ್ಲ, ಮತ್ತೆ ಆ ಹುಡುಗಿ ತಂಟೆಗೆ ಹೋಗೋದಿಲ್ಲ ಅಂತೇಳಿ ಈ ಘನ ನ್ಯಾಯಾಲಯಕ್ಕೆ ಅವರು ಮುಚ್ಚಳಿಕೆ ಬರ್ಕೊಡ್ತಾರೆ. ಅದರ ಆಧಾರದ ಮೇಲೆ ಮಾನವೀಯತೆ ದೃಷ್ಟಿಯಿಂದ ನನ್ನ ಕಕ್ಷಿದಾರಂಗೆ ಈ ಘನ ನ್ಯಾಯಾಲಯ ಜಾಮೀನು ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಯುವರ್ ಆನರ್. ಹೌದು ಸರ್, ನಾನು ಯಾವ ತಪ್ಪು ಮಾಡಿಲ್ಲ ಸರ್. ನನಗೆ ಜಾಮೀನ್ ಸಿಗ್ದಲೇ ಇದ್ರೆ ನನ್ನ ಲೈಫ್ ಹಾಳಾಗೋಗುತ್ತೆ ಸರ್. ನನ್ನ ತಾಯಿಗೆ ದೊಡ್ಡ ಶಾಕ್ ಆಗುತ್ತೆ ಸರ್. ಖಂಡಿತವಲ್ಲೂ ನಾನು ಯಾವ ತಪ್ಪು ಮಾಡಿಲ್ಲ ಸರ್. ಮುಂದೆ ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾದ್ರೆ ನೀವು ಯಾವ ಶಿಕ್ಷೆ ಕೊಟ್ಟರು ಅನುಭವಿಸಕ್ ಸಿದ್ಧ ಇದ್ದೀನಿ ಸರ್. ಆ ಹುಡುಗಿಗೆ ನಾನು ಯಾವುದೇ ತರ ತೊಂದ್ರೆನೂ ಕೊಡೋದಿಲ್ಲ ಅಂತೇಳಿ ಮನವಿ ಪತ್ರ ಬರ್ಕೊಡ್ತೀನಿ ಸರ್. ದಯವಿಟ್ಟು ನಿಮಗೆ ಕೈ ಮುಗಿತೀನಿ ಸರ್, ನನಗೆ ಜಾಮೀನು ಕೊಡಿ ಸರ್. ನೀವೇನು ಹೇಳ್ತೀರಿ ಮಿಸ್ಟರ್ ಜಗನ್ನಾಥ್?